ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಬಿಜೆಪಿ ನಾಯಕರು ಇದನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯಾರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹೌಸ್ ಇಸ್ ಅ ಪ್ರಯಾರಿಟಿ. ಮನೆಯಲ್ಲಿದ್ದವ್ರಿಗೆ ಎಲ್ಲರಿಗೂ ಮನೆ ಕೊಡಬೇಕು ಅನ್ನೋ ನೀತಿ ಆದ್ಮೇಲೆ ಅಂತಂದ್ರು ಯಾರಿಗೆಲ್ಲ ಎಲ್ಲರೂ ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆಯಲ್ಲಿರೋದ್ರಿಂದ 10% ಬದಲು 15% ಜಾಸ್ತಿ ಕೊಡಿ ಅಂತ ಹೇಳ್ತಾರೆ. ಇಟ್ ಡಸಂಟ್ ಮೀನ್ ವಿ ಆರ್ ಡಿನೈಯಿಂಗ್ ಅದರ್ಸ್. ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತಾರೆ. ಓಕೆ ಸರಿ, ಮರುಸಮೀಕ್ಷೆ ಏನಾಯ್ತು ಸರ್? ಯಾವಾಗಿಂದ ಶುರು ಮಾಡ್ತಾರೆ? ಜಾತಿಗಣತಿ ಮರುಸಮೀಕ್ಷೆ ಸರ್. ಧರ್ಮದ್ದು ಪ್ರಶ್ನೆ ಬರಲ್ಲ. ಪ್ರಶ್ನೆ ಬರೋದು ಯಾರಿಗಿಲ್ಲ. ಪರಿಶಿಷ್ಟ ಜಾತಿ ಜನಾಂಗದವ್ರಿಗೆ ಇರಲಿಲ್ಲ. ಈಗ ಅದು ಆಲ್ಮೋಸ್ಟ್ ಒಂದು ಸ್ಯಾಚುರೇಷನ್ಗೆ ಬರ್ತಾ ಇದೆ. ಈಗ ಸ್ವಾಭಾವಿಕವಾಗಿ ಅವ್ರ ಪರ್ಸೆಂಟೇಜ್ ಕಡಿಮೆ ಆಗುತ್ತಲ್ವಾ. ಈಗ ಮೈನಾರಿಟೀಸ್ಗೆ ಅದರಲ್ಲಿ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಅವರೆಲ್ಲರಿಗೂ ಕೂಡ ಮನೆಗಳನ್ನು ಕೊಡಬೇಕಾದದ್ದು ಸರ್ಕಾರದ ಒಂದು ನೀತಿ. ಅದು ಇಟ್ಸ್ ಎ ಪಾಲಿಸಿ. ಅದರಲ್ಲಿ ನಾವು ಹೆಚ್ಚು ಈ ಬಾರಿ ಹೆಚ್ಚು ಅವರಿಗೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಸಲ್ಮಾನರ ಒಂದು ಅಫೇಜ್ಮೆಂಟ್, ಓಲೈಕೆ ರಾಜಕಾರಣ ಅತಿ ಆಗ್ತದೆ. ಓಲೈಕೆ ರಾಜಕಾರಣ ಒಂದು ಕಡೆ, ಆದರೆ ಅತಿಯಾದಂಥ ಓಲೈಕೆ ಅಫೀಸ್ಮೆಂಟ್, ಟೂ ಮಚ್ ಅಫೀಸ್ಮೆಂಟ್ ಅದು ಮುಸ್ಲಿಂ ಇದು ನಡೀತಾ ಇದೆ. ಇದು ಇವತ್ತಿನ ನಾಳೆ ಇದಕ್ಕೆ ಒಂದು ಎಂಡ್ ಹಾಡಲೇಬೇಕಾಗ್ತದೆ. ಈ ಇತ್ತೀಚೆಗೆ ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರದ ಒಂದು ನೀತಿ 4% ರಿಸರ್ವೇಷನ್ ಕಾಂಟ್ರಾಕ್ಟ್ ವರ್ಕ್ನಲ್ಲಿ, ಅದು ಕೋರ್ಟ್ನಲ್ಲಿ ಚಾಲೆಂಜ್ ಆಗಿದೆ. ಈಗ ಅದು ಸಂವಿಧಾನ ಬಾಹಿರ. ಈಗ 10% ರಿಸರ್ವೇಷನ್ ಈ ಬಡವರ ಸಲುವಾಗಿ ಮನೆಗಳನ್ನ ವಿತರಣೆ ಮಾಡೋದಿದೆಯಲ್ಲ, ಅದರಲ್ಲಿ 10% ಇದ್ದುದನ್ನು 15%ಗೆ ಎನಾನ್ಸ್ ಮಾಡಿದ್ದೇನದಲ್ಲ, ಇದು ಅತಿಯಾದಂಥ ಮುಸ್ಲಿಂ ಓಲೈಕೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೀನಿ, ಈ ರೀತಿ ಓಲೈಕೆ ರಾಜಕಾರಣ ಮುಖಾಂತರ ರಾಜಕಾರಣ ಮಾಡೋದಾದ. ಕರ್ನಾಟಕದಲ್ಲಿ ಕಳೆದ 2 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ನಡೆದಿರ್ತಕ್ಕಂಥ ಅನೇಕ ಘಟನಾವಳಿಗಳನ್ನು ನಾವು ಗಮನಿಸಿದರೆ, ಇವತ್ತು ಕೇವಲ ಅಲ್ಪಸಂಖ್ಯಾತರಿಗೋಸ್ಕರ ಇರತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಜನರಿಗೆ ಒಂದು ಸಂಪೂರ್ಣವಾಗಿ ಜಗಜ್ಜಾಹೀರಾಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾಯಿದೆ. ಒಂದು ಕಡೆ 4% ಇವತ್ತು ರಿಸರ್ವೇಷನ್ನಲ್ಲಿ, ಅಂದರೆ ಕಾಂಟ್ರಾಕ್ಟ್ ಬೇಸ್ನಲ್ಲಿ ರಿಸರ್ವೇಷನ್ ತರತಕ್ಕಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಮಾಡಿದರೆ, ನಿನ್ನೆ ದಿವಸ ಅವರ ಕ್ಯಾಬಿನೆಟ್ನಲ್ಲಿ 15% ಮನೆಗಳನ್ನು ಮೀಸಲು ಇಡಬೇಕು ಅಂತಕ್ಕಂಥದ್ದನ್ನು ಇವತ್ತು ತರುವಂಥ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಉಗ್ರವಾಗಿ ಖಂಡಿಸ್ತೇವೆ. ಇದೊಂದು ತುಘಲಕ್ ಸರ್ಕಾರ ರೀತಿಯಲ್ಲಿ